ಪ್ರಾಬ್ಲಮ್ ಯಾಕೆ ಸ್ಟಾರ್ಟ್ ಆಗಿದ್ದು, ಯಾಕೆ ಇವತ್ತು ಗೋಲ್ಡ್ ಬೇಡ ಅಂತ ಇದ್ದಾರೆ ಮೋದಿ ಅವರು, ಏನಕ್ಕೆ ವರ್ಕ್ ಫ್ರಮ್ ಹೋಮ್ ಮಾಡಿ ಉಳಿಸಿ ಅಂದರೆ ಎಲ್ಲದಕ್ಕೊಂದು ರಿಸರ್ವ್ಸ್ ಇದೆ ಸರ್. ಮುಂಚೆ ಆಯಿಲ್ ಪೆಟ್ರೋಲ್ ಎಲ್ಲ ರಿಸರ್ವ್ಸ್ ಇರಲೇ ಇಲ್ಲ ಖಂಡಿತ. ಇವಾಗ ಮೋದಿಯವರು ಬಂದ ಮೇಲೆ ಕೆಲವೊಂದು ಕಡೆ ರಿಸರ್ವ್ಸ್ ಇದೆ. ನಮ್ಮ ಮಂಗಳೂರು ಆಗಿರ್ಬೋದು, ಸಮ್ ಒರಿಸ್ಸಾದಲ್ಲಿ ಕೆಲವೊಂದು ಇಂಡಿಯಾದಲ್ಲಿ 3-4 ಪ್ಲೇಸಲ್ಲಿ ದೊಡ್ಡ ರಿಸರ್ವ್ಸ್ನ ಮಾಡಿದ್ದಾರೆ. ಕರೆಕ್ಟ್. ಎಷ್ಟು ಒಂದು 2 ತಿಂಗಳು 3 ತಿಂಗಳಿಗೆ ಹೋಗ್ಬೋದು ಅಂತ. ಬಟ್ ಇದು ನೋಡಿ ಇವತ್ತು ಸ್ಟಾರ್ಟ್ ಆಗಿದ್ದಲ್ಲ, ಎಲ್ರಿಗೂ ಅನಿಸ್ತಾ ಇದೆ ಇವತ್ತು ಇವರು ಹೇಳ್ತಾ ಇದ್ದಾರೆ ಅಂತ. ಬಟ್ ಇದು ತುಂಬ ದಿವಸದಿಂದನೇ ಶುರು ಆಗಿದೆ. ಓಕೆನಾ. ಟೋಟಲ್ ನಮ್ಮ ಒಂದು ಇಂಪೋರ್ಟ್ ಕ್ರೂಡ್ ಆಯಿಲ್ ಏನಿದೆಯಲ್ಲ 18 ಲಕ್ಷ ಕೋಟಿಗಿಂತ ಜಾಸ್ತಿ ಇತ್ತು. ಇವಾಗ ಒಂದು 16 ಕೋಟಿಗೆ ಬಂದಿದೆ. ಯಾವಾಗ ಎಥನಾಯಿಲ್, ಇವಿ ಈ ರೀತಿ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಬಂದಿದೆ. ಓವರ್ ಆಲ್ ಇದು ಬಂದು ಇಂಪೋರ್ಟ್ ನಾವು ಮಾಡ್ಕೊತಾ ಇದೀವಲ್ಲ ಅದರ ಎಫೆಕ್ಟ್. ಒಂದು ಇದು ಮೇಜರ್ ಇದಕ್ಕೆಲ್ಲ ಕಾರಣ ಏನಂದ್ರೆ ಡಾಲರ್ ಯಾರ ಹತ್ರ ಇದೆ? US ಹತ್ರ. ಯಾಕಂದ್ರೆ ಎಲ್ಲ ನಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಗೋಲ್ಡ್ ಜಾಸ್ತಿ ಐತಂತೆ ಇದೆಲ್ಲ ಇವಾಗ ಮಾತಾಡ್ತಾರೆ ಸರ್. ಯಾವುದೇ ಒಂದು ಆ್ಯಕ್ಷನ್ ಏನೋ ಒಂದು ಇವತ್ತು ನಡೀತಾ ಇದೆ ಘಟನೆ ಅಂದರೆ ಅದಕ್ಕೆ ತುಂಬಾ ದಿವಸದ ಹಿಂದೆ ಒಂದು ಘಟನೆ ಆಗಿರುತ್ತೆ, ಅದು ಕಾರಣ ಆಗುತ್ತೆ. ಸಡನ್ ಯಾವ್ದು ಸಡನ್ ಏನೂ ಆಗಲ್ಲ ಸರ್. ನಮ್ಮ ಮಾರ್ಕೆಟಲ್ಲಿ ಆಗಿರ್ಬೋದು, ಇಲ್ಲಿ ಸಡನ್ ಏನೂ ಆಗಲ್ಲ. ಅದಕ್ಕೊಂದು ಎಫೆಕ್ಟ್ ಇರುತ್ತೆ, ಆ್ಯಕ್ಷನ್ ಆಗಿರುತ್ತೆ, ಅದಕ್ಕೊಂದು ರಿಯಾಕ್ಷನ್ ಇರುತ್ತೆ. ತುಂಬ ಅದು ಲೇಟಾಗಿ ಸಿಗುತ್ತೆ ನಮಗೆ. ಈ ಡಾಲರ್ನ ಯಾರ ಕೈಲಿ ಡಾಲರ್ ಇದೆ ಅವರು ವರ್ಲ್ಡ್ ಆಳ್ತಾ ಇದ್ದಾರೆ. ಲೈಕ್ USA ಅಂದರೆ ನಾವು ಡಾಲರಲ್ಲೇ ಟ್ರಾನ್ಸಾಕ್ಷನ್ ಮಾಡಬೇಕು, ಅದಕ್ಕೆ ನಾವು ಕಮಿಷನ್ ಕೊಡಬೇಕು, ಟ್ರಾನ್ಸಾಕ್ಷನ್ ಚಾರ್ಜ್ ಕೊಡಬೇಕು. ಕರೆಕ್ಟ್. ಮತ್ತು ಡಾಲರ್ USA ಹತ್ರ ಇದೆ, ಅವ್ರ ಮಾತು ನಾವು ಕೇಳಬೇಕು. ಅವ್ರೇನು ಮಾಡಂತಾರೆ ಅವ್ರು ನಾವು ಮಾಡಬೇಕು. ರಷ್ಯಾಗನ ಅಪೋಸ್ ಮಾಡಿ ಅಂದರೆ ಮಾಡಬೇಕು, ಆಯಿಲ್ ತೊಗೋಬೇಡಿ ಅಂದರೆ ತೊಗೋಬಾರ್ದು. ಅಂದರೆ ಕಂಟ್ರೋಲ್ ಹಿಡಿತಾ ಇದೆ. ಓಕೆನಾ. ಈ ಹಿಡಿತನ ನಾವು ತಪ್ಪಿಸ್ಬೇಕು ಅಂದರೆ ಅವ್ರ ಹಿಡಿತದಲ್ಲಿ ನಾವು ಇರಬಾರ್ದು. ಅಂದರೆ ಏನು ಮಾಡಬೇಕು? ಡಾಲರ್ನ ಯೂಸ್ ಮಾಡಬಾರ್ದು. ಡಾಲರ್ನ ಯೂಸ್ ಮಾಡಬಾರ್ದು ಅಂದರೆ ಏನು ಮಾಡಬೇಕು? ಇಂಪೋರ್ಟ್ನ ಕಮ್ಮಿ ಮಾಡಬೇಕು. ಇದು ಆ್ಯಕ್ಷನ್ ತುಂಬ ಆಗ್ತಾ ಬರ್ತಾ ಇದೆ. ನಾವು ಡಾಲರ್ನ ಅವಾಯ್ಡ್ ಮಾಡಬೇಕಂತ ಏನು ಮಾಡ್ತಾ ಇದ್ದೀವಿ? EVಗೆ ಹೋಗ್ತಾ ಇದ್ದೀವಿ. ಸುಮಾರು ನಮ್ಮದೇ ಮೇಡ್ ಇನ್ ಇಂಡಿಯಾ ಅಂತ ಮಾಡ್ತಾ ಇದ್ದೀವಿ. ಅಂದರೆ ಇಂಪೋರ್ಟ್ನ ಕಮ್ಮಿ ಮಾಡಿದ್ರೆ ನಾವೇನು ಮಾಡ್ತೀವಿ? ಡಾಲರ್ ಮೇಲೆ ಡಿಪೆಂಡೆನ್ಸಿ ಕಮ್ಮಿ ಆಗುತ್ತೆ. ಇದು ಸ್ಟಾರ್ಟ್ ಆಗಿದ್ದು ಫಸ್ಟಿಂದ. ಆಮೇಲೆ ನಾಳೆ ಡಾಲರ್ ಬಿದ್ದು ಹೋಗ್ಬಿಟ್ರೆ ನಮಗೂ ತೊಂದರೆ ಆಗುತ್ತೆ. ಅದು ನನಗೆ ಒಂದು ಬ್ಯಾಲೆನ್ಸ್ ವೇಲ್ ಹೋಗ್ಬೇಕಾಗಿತ್ತು. ಹೆಂಗೆ ತೊಂದರೆ ಆಗುತ್ತೆ ನಮ್ಗೆ? ಹೆಂಗೆ ಡಾಲರ್ ಏನಾದರೂ ಬಿದ್ದೋದ್ರೆ ಈಗ ಇನ್ ಕೇಸ್ ನೋಡಿ ನಮ್ದು IT ಇದೆ, ನಾವು IT ಎಕ್ಸ್ಪೋರ್ಟ್ ಮಾಡ್ತೀವಿ. ನನಗೆ ಇವಾಗ ಒಂದು ನಮ್ಮ ಒಂದು ಇಂಡಿಯನ್ ರುಪೀಸ್ ಅಲ್ಲಿ $1 ಅಂತ 90 ರೂಪಾಯಿ ನನಗೆ ಸಿಗ್ತಾ ಇದೆ. ನಾಳೆಯಿಂದ ನಾನು ಲಾಸ್ ಆಗ್ತೀನಿ ಕಡಿಮೆ ಬಿದ್ದರೆ. ಈ ರೀತಿ ಡಾಲರ್ ಜಾಸ್ತಿನ ಆಗಬಾರ್ದು, ಕಮ್ಮಿ ಆದರೂ ಪ್ರಾಬ್ಲಮ್, ಜಾಸ್ತಿ ಆದರೂ ಪ್ರಾಬ್ಲಮ್. ಎರಡು ಕಡೆ ಪ್ರಾಬ್ಲಮ್. ಬಟ್ ಡಿಪೆಂಡ್ ಆಗುತ್ತೆ ಕಂಟ್ರೀಸ್ ಮೇಲೆ. ನಮ್ಮದೇನಾದರೂ ಇಂಪೋರ್ಟ್ ಜಾಸ್ತಿ ಇದೆ ಅಂತಂದರೆ ಡಾಲರ್ ಕಡಿಮೆ ಆದರೆ ಓಕೆ. ಯಾರಿಗೆ ಎಕ್ಸ್ಪೋರ್ಟ್ ಜಾಸ್ತಿ ಇದೆಯಲ್ಲ ಅವರು ಡಾಲರ್ ಜಾಸ್ತಿ ಆದಷ್ಟು ಬೆನಿಫಿಟ್. ಲೈಕ್ ಚೈನಾ. ಯಾಕೆ ಅಂತಂದರೆ ಅವ್ರ ಪ್ರಾಡಕ್ಟು ಚೀಪ್ ಆಗ್ತವೆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ. ಈಗ ಡಾಲರ್ ಬೆಲೆ 90 ರೂಪಾಯಿ ಇದೆ. ಅವನು 90 ಚೈನಾದಲ್ಲಿ ನೋಡಿದಾಗ ಕಂಪೇರ್ ಟು ಚೈನಿನ್ ಕರೆನ್ಸಿ ಏನಾದರೂ ಕಮ್ಮಿ ಅಗೇನ್ಸ್ಟ್ ಡಾಲರ್ ಕಮ್ಮಿ ಇದ್ದರೆ ಚೈನಾದಲ್ಲಿರೋ ಪ್ರಾಡಕ್ಟ್ ಕಮ್ಮಿ ಆಗುತ್ತೆ ರೇಟ್. ಅವನು ಅಲ್ಲೋಗಿ ತೊಗೊಳಕ್ಕೆ ಶುರು ಮಾಡ್ತಾನೆ. ಈ ರೀತಿ ಡಿಫ್ರೆನ್ಸ್ ಆಗುತ್ತೆ. ಅದಕ್ಕೆ ಚೈನಾದವ್ರಿಗೆ ಡಾಲರಿಂದ ಪ್ರಾಬ್ಲಮ್ ಇಲ್ವಾ? ಅವ್ರು ಯಾಕೆ ಹೆಂಗಿದ್ದಾರೆ ಅಂದರೆ ಅವ್ರ ಓನ್ ಕರೆನ್ಸಿನ ಮ್ಯಾನಿಪುಲೇಟ್ ಮಾಡ್ತಾರೆ. ಡಾಲರ್ಗೆ ಅಗೇನೆಸ್ಟಾಗಿ ಹೋಗೋಕ್ಕೆ ಬಿಡಲ್ಲ. ನ್ಯಾಚುರಲ್ ವೇಯಲ್ಲಿ ಮಾಡೋದಿದೆ, ಮ್ಯಾನಿಪುಲೇಟಲ್ಲೂ ಮಾಡ್ತಾರೆ. ಅದಕ್ಕೆ ಅವ್ರು ಸ್ಟಾಕ್ ಮಾರ್ಕೆಟ್ ನೋಡ್ಬೋದು 18-20 ವರ್ಷದಿಂದ ಅವ್ರ ಇಂಡೆಕ್ಸ್ ಬಂದು ಒಂದೇ ಜಾಗದಲ್ಲಿ ಕೂತ್ಕೊಂಡಿದೆ. ಅದರಲ್ಲಿ ಮ್ಯಾನಿಪುಲೇಟ್ ಮಾಡ್ತಾರೆ. ನಾವಿಲ್ಲಿ ಮ್ಯಾನಿಪುಲೇಟ್ ಮಾಡ್ತಲ್ಲ, ನ್ಯಾಚುರಲ್ ವೇಯಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದೀವಿ. ಅಂದರೆ ಇದನ್ನು ಡಾಲರ್ ನಾಳೆ ಬೀಳುತ್ತೆ, ಅದಕ್ಕೊಂದು ಪ್ರಿಪ್ರೇಷನ್ ಇದು.